ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 12 ಸೀಸನ್ 12ರ ಏನು ವಿಜೇತರು ಯಾರು ಅನ್ನುವಂಥದ್ದು ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ 11ರ ವಿಜೇತರಾದಂಥ ಹನುಮಂತ್ ಅವರು, ಚಿಲ್ಲೂರು ಬಡ್ನಿ ಹನುಮಂತ್ ಅವರು ನಮ್ಮ ಜೊತೆಗಿದ್ದಾರೆ. ಆ ವಿನ್ನರ್ನ ಘೋಷಣೆ ಮಾಡುವಂಥ ಕ್ಷಣ ಯಾವ ರೀತಿ ಇರುತ್ತೆ ಅಂತೇಳಿ ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಹನುಮಂತ್ ಅವರೇ, ಈ ಬಿಗ್ ಬಾಸ್ ವಿನ್ನರ್ನ ಏನು ಅನೌನ್ಸ್ ಮಾಡ್ತಾರಲ್ಲ, ಕೈ ಎತ್ತೋ ಕ್ಷಣ, ಆ ಕ್ಷಣ ಯಾವ ರೀತಿ ಇರುತ್ತೆ? ಆ ಕ್ಷಣ ಪುಕು 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 ಅಂತೈತ್ರಿ. ನಮ್ದು ಎತ್ತಾರೋ ಏನು ಬಾಜುದಾರ ಎತ್ತಾರೋ ಅನ್ನಿಸ್ತದ. ಭಾಳ ಒಂಥರ ಹೆದರಿಕೆ ಆಕೈತ್ರಿ. ಡವ ಡವ ಅಂತೈತ್ರಿ. ಒಟ್ಟ ಖುಷಿ ಆಕೈತ್ರಿ. ಎತ್ತಿನ ಮಾತ್ರ ಫುಲ್ ಖುಷಿ ಆಕೈತ್ರಿ. ಅಲ್ಲಿ ಮುಟ್ಟ ಹೋಗೋದ ದೊಡ್ಡ ವಿಷಯ ರೀ. ಮತ್ತು ಅಲ್ಲಿ ಹೋಗಿಂದ ಮತ್ತು ಅದೆಲ್ಲ ಭಯ ಸ್ಟಾರ್ಟ್ ಆಗಿರ್ತೈತಿ. ಈಗ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮಧ್ಯೆ ತುಂಬ ಕಾಂಪಿಟೇಷನ್ ನಡೆದೈತಿ. ಈಗ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮಧ್ಯೆ ನಿಮ್ಮ ಜೊತೆಗೆ ಒಡನಾಟ ಇರೋದು ಯಾರು? ಗಿಲ್ಲಿದ ಹೆಂಗೆ? ನಾನು ಗಿಲ್ಲಿ ಅಣ್ಣ ಒಂದು ಶೋ ಮಾಡಿದ್ವಿ, ಜಿ ಕನ್ನಡ, ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಂತೇಳಿ. ಅಲ್ಲಿಂದ ಗಿಲ್ಲಿ ಅಣ್ಣ ಪರಿಚಯ. ಅದಕ್ಕಿಂತ ಮುಂಚೆನೂ ಕಾಮಿಡಿ ಕಿಲಾಡಿ ಒಳಗೆ ನಾವು ಸರಿಗಮಪದಿದ್ದಾಗ ಅವ್ರು ಕಾಮಿಡಿಗೆ ಬಂದಿದ್ರು. ಆವಾಗಿಂದ ಪರಿಚಯ. ಮತ್ತು ಉಳ್ಕಾದಾರ ಅವ್ರನ್ನ ಭೇಟಿಯಾಗಿಲ್ರಿ. ಅವರು ಅಶ್ವಿನ್ಯಕ್ಕಾಗಲಿ, ರಘು ಸರ್ ಆಗಲಿ, ಕಾವ್ಯಕ್ಕಾಗಲಿ, ಮತ್ತು ರಕ್ಷಿತಾ ಅವ್ರು ಯಾರು ಭೇಟಿಯಾಗಿಲ್ರಿ. ಈಗ ಕಳೆದ ಬಾರಿ ಸೀಸನ್ ಇತ್ತಲ್ಲ, ಆ ಸೀಸನ್ಗಿಂತನೂ ಈ ಬಾರಿ ಕ್ರೇಜ್ ಜಾಸ್ತಿ ಆಗಿದೆ, ಜನರಲ್ಲಿ ಜಾಸ್ತಿ ವೋಟಿಂಗ್ ಆಗಿದೆ. ಇದರಲ್ಲಿ ಯಾರಿಗೆ ಬಿದ್ದಿರ್ಬೋದು? ಅದು 37 ಕೋಟಿ ವೋಟಿಂಗ್ ಆಗಿದೆಯಲ್ಲ, ಯಾರಿಗೆ ಬಿದ್ದಿರ್ಬೋದು ಅಂತ ಗೆಸ್ ಮಾಡಿದ್ರಿ ನೀವು? ಗೆಸ್ ಮಾಡೋಕ್ಕೇನಿದ್ರಿ, ನಿಮ್ಗೆ ಗೊತ್ತಿದ್ರು ನಮಗೆ ಕೇಳ್ತೀರಿ. ಅಲ್ಲ, ಯಾರು ಹಂಗೆ ನಿಮ್ಮ ಫೇವ್ರೆಟ್ ಯಾರು? ಫೇವ್ರೇಟ್ ಅನ್ನೋಕ್ಕಿಂತ ನಮಗೆ ನಾನು ಗಿಲ್ಲಿ ಅಣ್ಣ ಒಂದೇ ವೇದಿಕೆ ಮೇಲೆ ಹಂಚ್ಕೊಂಡ್ರಿಂದ ಆ ಗಿಲ್ಲಿ ಅಣ್ಣ ಏನು ಅನ್ನೋದು ನಮಗೆ ಗೊತ್ತ್ರಿ. ಒಳ್ಳೆ ಕಲಾವಿದ, ಒಳ್ಳೆ ಟ್ಯಾಲೆಂಟ್ ಇರೋಂಥ ಆ ವ್ಯಕ್ತಿ. ಹಂಗಾಗಿ ಅವನಿಗೆ ಬಿದ್ದಿರ್ತೈತ್ರಿ ಓಟು. ಒಳ್ಳೆ ಚೆನ್ನಾಗಿ ಆಡಿದಾನೆ, ಒಳ್ಳೆ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಾನ. ಹಂಗಾಗಿ ಅವಂಗ ಬಿದ್ದಿರ್ತಾವೆ 37 ಕೋಟಿ. ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 12 ಸೀಸನ್ 12ರ ಏನು ವಿಜೇತರು ಯಾರು ಅನ್ನುವಂಥದ್ದು ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ 11ರ ವಿಜೇತರಾದಂಥ ಹನುಮಂತ್ ಅವರು, ಚಿಲ್ಲೂರು ಬಡ್ನಿ ಹನುಮಂತ್ ಅವರು ನಮ್ಮ ಜೊತೆಗಿದ್ದಾರೆ. ಆ ವಿನ್ನರ್ನ ಘೋಷಣೆ ಮಾಡುವಂಥ ಕ್ಷಣ ಯಾವ ರೀತಿ ಇರುತ್ತೆ ಅಂತೇಳಿ ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಹನುಮಂತ್ ಅವರೇ, ಈ ಬಿಗ್ ಬಾಸ್ ವಿನ್ನರ್ನ ಏನು ಅನೌನ್ಸ್ ಮಾಡ್ತಾರಲ್ಲ, ಕೈ ಎತ್ತೋ ಕ್ಷಣ, ಆ ಕ್ಷಣ ಯಾವ ರೀತಿ ಇರುತ್ತೆ? ಆ ಕ್ಷಣ ಪುಕು 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 ಅಂತೈತ್ರಿ. ನಮ್ದು ಎತ್ತಾರೋ ಏನು ಬಾಜುದಾರ ಎತ್ತಾರೋ ಅನ್ನಿಸ್ತದ. ಭಾಳ ಒಂಥರ ಹೆದರಿಕೆ ಆಕೈತ್ರಿ. ಡವ ಡವ ಅಂತೈತ್ರಿ. ಒಟ್ಟ ಖುಷಿ ಆಕೈತ್ರಿ. ಎತ್ತಿನ ಮಾತ್ರ ಫುಲ್ ಖುಷಿ ಆಕೈತ್ರಿ. ಅಲ್ಲಿ ಮುಟ್ಟ ಹೋಗೋದ ದೊಡ್ಡ ವಿಷಯ ರೀ. ಮತ್ತು ಅಲ್ಲಿ ಹೋಗಿಂದ ಮತ್ತು ಅದೆಲ್ಲ ಭಯ ಸ್ಟಾರ್ಟ್ ಆಗಿರ್ತೈತಿ. ಈಗ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮಧ್ಯೆ ತುಂಬ ಕಾಂಪಿಟೇಷನ್ ನಡೆದೈತಿ. ಈಗ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮಧ್ಯೆ ನಿಮ್ಮ ಜೊತೆಗೆ ಒಡನಾಟ ಇರೋದು ಯಾರು? ಗಿಲ್ಲಿದ ಹೆಂಗೆ? ನಾನು ಗಿಲ್ಲಿ ಅಣ್ಣ ಒಂದು ಶೋ ಮಾಡಿದ್ವಿ, ಜಿ ಕನ್ನಡ, ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಂತೇಳಿ. ಅಲ್ಲಿಂದ ಗಿಲ್ಲಿ ಅಣ್ಣ ಪರಿಚಯ. ಅದಕ್ಕಿಂತ ಮುಂಚೆನೂ ಕಾಮಿಡಿ ಕಿಲಾಡಿ ಒಳಗೆ ನಾವು ಸರಿಗಮಪದಿದ್ದಾಗ ಅವ್ರು ಕಾಮಿಡಿಗೆ ಬಂದಿದ್ರು. ಆವಾಗಿಂದ ಪರಿಚಯ. ಮತ್ತು ಉಳ್ಕಾದಾರ ಅವ್ರನ್ನ ಭೇಟಿಯಾಗಿಲ್ರಿ. ಅವರು ಅಶ್ವಿನ್ಯಕ್ಕಾಗಲಿ, ರಘು ಸರ್ ಆಗಲಿ, ಕಾವ್ಯಕ್ಕಾಗಲಿ, ಮತ್ತು ರಕ್ಷಿತಾ ಅವ್ರು ಯಾರು ಭೇಟಿಯಾಗಿಲ್ರಿ. ಈಗ ಕಳೆದ ಬಾರಿ ಸೀಸನ್ ಇತ್ತಲ್ಲ, ಆ ಸೀಸನ್ಗಿಂತನೂ ಈ ಬಾರಿ ಕ್ರೇಜ್ ಜಾಸ್ತಿ ಆಗಿದೆ, ಜನರಲ್ಲಿ ಜಾಸ್ತಿ ವೋಟಿಂಗ್ ಆಗಿದೆ. ಇದರಲ್ಲಿ ಯಾರಿಗೆ ಬಿದ್ದಿರ್ಬೋದು? ಅದು 37 ಕೋಟಿ ವೋಟಿಂಗ್ ಆಗಿದೆಯಲ್ಲ, ಯಾರಿಗೆ ಬಿದ್ದಿರ್ಬೋದು ಅಂತ ಗೆಸ್ ಮಾಡಿದ್ರಿ ನೀವು? ಗೆಸ್ ಮಾಡೋಕ್ಕೇನಿದ್ರಿ, ನಿಮ್ಗೆ ಗೊತ್ತಿದ್ರು ನಮಗೆ ಕೇಳ್ತೀರಿ. ಅಲ್ಲ, ಯಾರು ಹಂಗೆ ನಿಮ್ಮ ಫೇವ್ರೆಟ್ ಯಾರು? ಫೇವ್ರೇಟ್ ಅನ್ನೋಕ್ಕಿಂತ ನಮಗೆ ನಾನು ಗಿಲ್ಲಿ ಅಣ್ಣ ಒಂದೇ ವೇದಿಕೆ ಮೇಲೆ ಹಂಚ್ಕೊಂಡ್ರಿಂದ ಆ ಗಿಲ್ಲಿ ಅಣ್ಣ ಏನು ಅನ್ನೋದು ನಮಗೆ ಗೊತ್ತ್ರಿ. ಒಳ್ಳೆ ಕಲಾವಿದ, ಒಳ್ಳೆ ಟ್ಯಾಲೆಂಟ್ ಇರೋಂಥ ಆ ವ್ಯಕ್ತಿ. ಹಂಗಾಗಿ ಅವನಿಗೆ ಬಿದ್ದಿರ್ತೈತ್ರಿ ಓಟು. ಒಳ್ಳೆ ಚೆನ್ನಾಗಿ ಆಡಿದಾನೆ, ಒಳ್ಳೆ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಾನ. ಹಂಗಾಗಿ ಅವಂಗ ಬಿದ್ದಿರ್ತಾವೆ 37 ಕೋಟಿ.